ಮುಂದೆ ನೀ ಎಲ್ಲರ ಸಿಕ್ಕಂದ್ರ ವಿಚಾರ ಮಾಡಿ ಮಾತಾಡತ್ತವ. ಯಾರ ಬಲ್ರಿ ಮಾತಾಡಬಾರ್ದು, ನಮ್ಮಲ್ಲಿ ಮಾತಾಡಬಾರ್ದು. ನಮ್ಮನ್ನು ಮಾತಾಡೋರಪ್ಪ ಏನೋ ಇಬ್ರು ನಾವು ಒಂದೇ ಗುರು ಶಿಶುಮಕ್ಳು ಐತಿವಿ. ಇಲ್ಲ ನಮ್ಮಲ್ಲಿ ಆದ್ರೂ ಅಕ್ಕಿದು ಉಂಡ್ ಹೋಗು ಲೆಕ್ಕಕ್ಕೆ ಬಂದಿದ್ದು ಪಟ್ಟು ಹೋಗು ಯಾವಾರ ಏಕ್ ನಮಾರಿ ನಾನೇ ದೋಸ್ತಿ ಬೇಕೈತೆ ಹೊರಗೆ ದಾಬಕ್ ಹೋಗಿ ಊಟ ಮಾಡೋನು ನಾಳಿಗೆ. ಆದ್ರೆ ಇಲ್ಲಿ ಯಾವಾರ್ರಿ ಹೌದ್ ಹೌದ್. ಬೋಗನಹಳ್ಳಿ ಗ್ರಾಮದಲ್ಲಿ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಏನ್ ಕೇಳ್ತೀರಿ? ಶಿನ್ನೂರ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ 2ನೇ ಸಂಧಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದು ನಾಗೋಣ ಸರ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರಿ ಮಹಾತ್ಮರು? ಹಸಿವಾದರೆ ಭಿಕ್ಷಾನಿಗಳುಂಟು, ಹೌದು. ತೃಪ್ಸೆಯಾದರೆ ಕೆರೆ ಬಾವಿಗಳುಂಟು, ಹೌದು ಹೌದು. ಹಸಿವಾದರೆ ಭಿಕ್ಷಾನಿಗಳುಂಟು, ತೃಪ್ಸೆಯಾದರೆ ಕೆರೆ ಬಾವಿಗಳುಂಟು, ಹೌದು. ಶಯನಕ್ಕೆ ಹಾಳು ದೇಗುಲಗಳುಂಟು, ಉಂಟು. ಆತ್ಮ ಸಂಗಾತಕ್ಕೆ ನೀನುಂಟು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರ. ಹೌದು. ಯಾರು ಹೇಳಿದ್ರಿ ಈ ಮಾತ? ಅಕ್ಕ ಮಾದೇವರ 12ನೇ ಶತಮಾನದೊಳಗೆ ಈ ಮಾತನ್ನು ಹೇಳ್ಯಾರ. ಹೌದು. ಹಿಂಗೆ ಯಾಕೆ ಹೇಳಿದ್ರಿ ಮತ್ತ? ಹಿಂಗೆ ಯಾಕೆ ಹೇಳ್ಯಾರ ಕೇಳಿದ್ರ ನಾಗೋಣ, ಯಾಕ್ರಿ ಇವತ್ತು ನಮಗ ಹಸಿವಾಯ್ತಪ್ಪ ಅಂತಂದ್ರ ಎಲ್ಲರೂ ಯಾರ ಮನೆಗರ ಹೋಗಾಗ್ಲಿ ಎಲ್ಲಿ ಯಾರ ಮಲ್ಯಾಕರ ಹೋಗಿ ಊಟ ನಾವು ಮಾಡಬಹುದು. ಬೇಡದ್ರು ಕೊಡ್ತಾರ. ಹೌದಿಲ್ಲ? ಹೌದ್. ಹಿಂಗೆ ನಮಗ ನೀರಡಿಕೆ ಆಯ್ತಪ್ಪ ಅಂತಂದ್ರ ಹೌದು. ಕೆರಿಗರೆ ಬಾವಿಗರೆ ಹೋಗಿ ನೀರನ್ನು ಕುಡಿಬಹುದು, ಎಲ್ಲಿ ಬೇಕಲ್ಲಿ ಬರೋದವ. ಹೌದಿಲ್ಲ? ಹೌದು. ಮತ್ತೆ ಕಣ್ಣಿಗೆ ನಿದ್ದೆ ಬತ್ತಂದ್ರ ಊರೊಳಗಿನ ಗುಡಿ ಗುಂಡಾರ ಸಾಲಿ ಎಲ್ಲರ ಮನ್ಕೋಬಹುದು, ಎಲ್ರಿ ಮಕ್ಕೋಬಹುದು. ಹಗಲಾತ್ ಮಾತು ಗಿಡದ ಬುಡಕ್ ಮಕ್ಕೋಬಹುದು, ಎಲ್ಲರ ಮಕ್ಕೋಬಹುದು. ಹೌದು. ಖರೆ ಮತ್ತೆ ಎಲ್ಲರೇ ತಿಂದು ಎಲ್ಲರೇ ಉಂಡು ಎಲ್ಲರೇ ಮಕ್ಕೊಂಡು ಹೌದು. ಹಿಂಗೆ ಸ್ವರ್ಗಕ್ಕೆ ಹೋಗ್ತೀನಂದ್ರ ಆ ಸ್ವರ್ಗದಾಗ ಕೂತವೇನು ಹುಚ್ಚದೇನ? ಹೌದಿಲ್ಲ? ಹೌದ್ ಹೌದ್. 84 ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಶ್ರೇಷ್ಠ ಐತಿ. ಹೆಂಗ ಶ್ರೇಷ್ಠ ಐತಿ? ಹೆಂಗ ಶ್ರೇಷ್ಠ ಐತಿ? ಮತ್ ಬೇಕಲ್ಲ. ಇವತ್ತ ಮಾನವ ಕೊಟ್ಟ ಜ್ಞಾನ ಮತ್ತೆ ಯಾವ ಪ್ರಾಣಿಗೂ ಕೊಟ್ಟಿಲ್ಲ. ಹೆಂಗ್ರಿಪ್ಪ ಅದಂತ ಜ್ಞಾನ ಏನ್ ಕೊಟ್ಟ ನಮ್ಮಲ್ಲಿ? ಮುಂದ ಆಗೋದು ಕೋಣಿ ಮುಂದ ಏನ್ ಮಾಡ್ಬೇಕನ್ನೋ ವಿಚಾರ ಇರ್ತೈತಿ. ಹೌದು. ಹಿಂದ್ ಏನಾಗ್ಯಾರ ಅಂತಕ್ಕಂಥ ತರಕ್ ಇರ್ತೈತಿ. ಹೌದು. ಹೌದಿಲ್ಲ? ಹೌದ್ ಹೌದ್. ಪ್ರಾಣಿಗಳಿಗೆ ಕೋಣಿಲ್ಲ, ಮುಂದ್ ಏನ್ ಮಾಡ್ಬೇಕನ್ನೋದು ಕೋಣಿಲ್ಲ, ಹಿಂದ್ ಏನ್ ಮಾಡಿವ ಅನ್ನೋದನ್ನು ಕೋಣಿಲ್ಲ. ಅಂದ್ರ ನಾವೇ ಕಲಸದಾಗ ಬರ್ತದ ಅವಕ್ಕ. ನಾವು ಒಯ್ದು ಕಟ್ಟಿದ್ರ ಅಲ್ಲೇ ಕೂಡ್ತಾವ ಮತ್ತೆ ಬೀಚ್ ಮೈತಾವ್. ಹೌದಿಲ್ಲ? ಅದಕ್ಕ ಮಾನವ ಜನ್ಮ ಶ್ರೇಷ್ಠ ಐತಿ. ಈ ಮಾನವ ಜನ್ಮದೊಳಗ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಹುಟ್ಟಿ ಬಂದಿದ್ದವು. ಹೌದಿಲ್ಲ? ಈ ಮಾಯಾ ಪ್ರಪಂಚದೊಳಗ ನಾವು ನೀವು ಬಂದು ಬಿದ್ದಿದೀವಂದ್ರ ಈ ಮಾಯಾ ಪ್ರಪಂಚದೊಳಗ ಒಂದು ಸಂಸಾರ ಜಂಜಾಟದೊಳಗ ನಾವು ಬಂದು ಬಿದ್ದೀವಪ್ಪ ಅಂತ ಕೇಳಿದ್ರ ಸಂಸಾರ ಒಂದು ಸಾಗರ ಇದ್ದಂಗಲ್ಲ, ಹೊಳಿ ಇದ್ದಂಗ ಐತಿ. ಈ ಸಾಗರ ಯಾರು ಈಜ್ತಾರ ನೋಡು ಅವ್ರೇ ತಡಕ್ ಹೋಗಿ ಮುಟ್ಲಾಕ್ ಬರ್ತದ ಅಂತ ಹೇಳ್ತಾರ. ಹೌದಾ? ಹೌದಿಲ್ಲ? ಈಜು ಬರ್ಲಾರ್ದವನಿಗೆ ಹೋಗಕ್ಕಾಗೋದಿಲ್ಲ. ಯಾರು ಈಜ್ತಾರ ಅವ್ರೇ ಪಾರ್ ಆಗ್ತಾರ, ಹೋಗಿ ಹತ್ತರ ದಂಡಿಗೆ. ಹೌದಿಲ್ಲ? ಇರ್ಲಿ ನಾಗೋಣ. ಬಹಳ ಚಂದ ಏನಪ್ಪಾ ಅಂತಂದ್ರ ಇಲ್ಲಿ ತನಕ ಕಾರ್ಯಕ್ರಮ ಸಾಗಿ ಬಂದವು, ಚಂದ ಹೊಂಟಾವ್. ಹೌದಿಲ್ಲ? ನಾವು ವಿಷಯ ಏನು ಇಟ್ಟಿವಿ? ಏನ್ ಇಟ್ಟಿರಿ ಅವ್ರಿಗೆ? ಸರಜೋಡಿ ಕಲಾ ಅಂತ ಏನ್ ಮಾತಾಡ ಹೋಗ್ಯಾರ? ಏನ್ ಮಾತಾಡ್ಯಾರ? ಎಲ್ಲಾ ಕೂತದವ್ರಿಗೆ ಖೋನದನ್ ಹೋಗೋಣ. ಎಲ್ಲರೂ ಎದ್ದು ಹೋಗ್ಯಾರ, ಎಲ್ಲರೂ ಎದ್ದನು ಹೋಗ್ಯಾರ. ನಾವು ಈ ಮಂಗಳಾರತಿ ಮಾಡೋಣ. ಇರ್ಲಿ, ಬಹಳ ಚಂದ ಏನಪ್ಪಾ ಅಂತಂದ್ರೆ ಒಂದು ಶಿವ ಒಂದು ಶಕ್ತಿ ವಿಷಯ ಇಟ್ಟಿವಿ. ಆ ವಿಷಯಕ್ಕಿಂತ ವಿಷಯಕ್ಕೆ ಹೋಗಕ್ಕಿಂತ ಮೊದಲ ಒಂದು ಮಾತು ಹೆಂಗ್ ನೆನಪಿಗೆ ಬರ್ತೈತಿ ಕೇಳಿದ್ರೆ ನಾಗೋಣ. ಏನು ಸಕಾಸೋಲ್ ಗಾಡಿ ಹಿರೋ ಒಂದು ಗಂಟ ಹೋಗ್ಲಿ ಹೆಂಗ್ ನೆನಪಿಗೆ ಬರ್ತೈತಿ ಕೇಳಿದ್ರ ನಮ್ಮ ಇಂಗ್ಲಿಷ್ ರಿಸಲ್ ಮಾಸ್ತರ್ ಅದನಲ್ಲ, ಇವನಂತ ಮನುಷ್ಯ ಒಬ್ಬ ಈ ಬೋಗನಹಳ್ಳಿ ಊರಾಗ ಒಬ್ಬ ಸೌಕರ್ಯನ ಬಲ್ಯಾಕ ದನ ಕೈತಿರ್ತೀವನಂತ. ಊರ್ ದನಗಳು ಗೌಡ್ರ ದನಗಳು ಊರ್ ಸೌಕರ್ಯನ ದನಗಳ ಕೈತಿರ್ತೀವಿ ಸಿರಿಸಲ್ ಅಂತ. ಆ ಸೌಕರ್ಯನ ಬಲ್ಯಾಕ ದನ ಕೈತಿದ್ದ. ಆ ದನ ಕಾಯುವಂತ ಸಮಯದೊಳಗ ಆ ಊರ್ ಸೌಕರ್ಯ ಏನ್ ಮಾಡಿರ್ತಾನ, ನೀವು ಏನು ದನಗಳು ತಂದು ಮೈಸ್ಕೊಂಬಂದ್ ತಂದು ಕಟ್ಟದ ಬಳಕ ಆ ಸೌಕರ್ಯ ಒಂದು 10,000 ರೂಪಾಯಿ ಇಡೋದು. ಈ ಶ್ರೀಶೈಲ ಏನ್ ದನ ಕಾಯ್ತಾರ ನೋಡು, ಇವ ನೋಡ್ತಾನ ರೊಕ್ಕ ಇಡೋದು, ರೊಕ್ಕ ಮನ್ಯಾಗ ಇಡೋದು. ಹೌದು ಹೌದು. ಕಳ್ಳ ಹೌದಿಲ್ಲ? ಹೌದು. ಆ
ಕೇಳಿದ್ರ ಆ ರೊಕ್ಕ ಇಟ್ಟದು ನೋಡಿ ಈ ದನ ಕೈ ಹೋಗಿ ಆ ರೊಕ್ಕ ಕದಿತಾನ. ಕಳ ಮಾಡ್ತಾನ. ಹೌದಿಲ್ಲ? ಹೌದು. ಕಳತನ ಅಂದ್ರೆ ದಂಡಿಗೆ ಮುಟ್ತದನು. ಇರ್ಲಿ, ಆ ಕಳತನ ಮಾಡಿದ ಬಳಕ ಮುಂದೆ ಸೌಕರ ಸಂಶಯ ಬರ್ತದ. ಏನು ಸಂಶಯ ಬರ್ತದ್ರಿ? ನಾ ಮನ್ಯಾಗ ರೊಕ್ಕ ಕಳತಾನಾಗ. ಹೌದು. ನಾ ರೊಕ್ಕ ಹಿಡಿದ್ರೆ ಶ್ರೀಶೈಲ್ ನೋಡ್ಯಾನ ಅವ್ರ ಹೊರ್ತಕ್ ಯಾರು ನೋಡಿಲ್ಲ. ಹೌದು. ನನಗೆ ಸಂಶಯನೇ ಅವನ ಮ್ಯಾಗೆ ಅದ. ರೊಕ್ಕ ಕದ್ರ ಅವನೇ ಕದ್ದಾನ ಅಂತೇಳಿ ಸೌಕರ್ಯದು ಒಂದು ಮನಸ್ಸಿನಾಗ ನಿರ್ಧಾರ ಆಯ್ತು. ಹೌದು. ಇವನೇ ನೋಡ್ಯಾನ ಮತ್ ರೊಕ್ಕ ಇಡೋದು. ಅವಾಗ ಸೌಕರ್ಯನೇ ಕರೆದು ಕೇಳ್ತಾನ, ನಗೋಣ ಏನಂತ ಕೇಳ್ತಾರಿ? ರೊಕ್ಕ ತಗೊಂಡಿದ್ದೇನೋ ಶ್ರೀಶೈಲ? ತುಡುಗ್ ಮಾಡಿದೇನೋ? ಕಳತನ ಮಾಡಿದೇನೋ? ಹೌದಾ? ಅಲ್ಲಿ ತಗೋಲಿಲ್ಲ. ಯಾಕೆ ಒಪ್ಲಕ್ ಹೋಗ್ತಾನ? ಆ ರೊಕ್ಕ ತಗೊಂಡು ಏನ್ ಮಾಡಿರ್ತಾನ ನಗೋಣ? ಏನ್ ಮಾಡ್ತಾರಿ? ಆ ದನಕ್ಕ ಬಡಿಗೆ ಇದು ನೋಡೋದು ಮುಂದ ಬಿದಿರು ಬಡಿಗೆ ಗ್ಯಾಪ್ ಬರ್ತದ ನಡಬರಕ್ಕ. 10,000 ರೂಪಾಯಿ ಆ ಬಡಿಗೆ ಒತ್ತೇನು ನಡು ಒತ್ತಿ ಕೈಯಾಗ ಬಡಿಗೆ ಹಿಡ್ದಾನ. ಹೌದು. ಹಂಡ. ಹೌದಿಲ್ಲ? ಆ ರೊಕ್ಕ ಬಡಿಗೆ ಕೈಯಾಗ ಹಿಡಿದ ಬಳಕ ರೊಕ್ಕ ಬಡಿಗ್ಯಾಗ. ಅವಾಗ ಸೌಕರ್ಯ ಹೇಳ್ತಾನ, ರೊಕ್ಕ ತೊಗೊಂಡ್ರಿ ಇವನೇ ತೊಗೊಂಡಾನ. ನೀ ರೊಕ್ಕನೇ ತೊಗೊಂಡಿದಿ ಏನು ತೊಗೊಂಡಿಲ್ಲ ಕರೆ ಹೇಳು. ನೀ ತೊಗೊಂಡಿಲ್ಲ ಅಂದ್ರೆ ನಾ ಬಿಡಂಗಿಲ್ಲ, ನಿನಗ್ ಹದ್ರಿಗೆ ಹೋಯ್ತೀನಿ ಅಂದವ. ಹದ್ರಾಗ ಹೆಂಗದ ವಿಷಯ ಕೊನದನ್ನಾಗೋಣ. ಹೋಗಿಲ್ರಿಪ್ಪ, ಕಳನು ಮಾಡಿಲ್ಲ ಎಲ್ಲಿ. ಅಲ್ಲಿ ಕಳತನ ಮಾಡಿದ್ರ ಅಂದ್ರ ಹದ್ರಿ ರಾಜಾ ಸಾಬನ ಬರಗಾದೊಳಗ ಒಂದು ಬಾವಿ ಅದ. ಏನದ? ಬಾಯಿ ಐತಿ. ಒಂದು ಬಾವಿ ಅದ. ಆ ಬಾಯಿ ಒಳಗ ಕಳತನ ಮಾಡ್ದ ಹಣಿ ಕ್ಯಾಕ್ ನೋಡ್ದನಂದ್ರ ಅದ್ರಾಗ ಗುದಲಿ ಮತ್ತು ಸನಿಕೆ ಕಾಣ್ತದ. ಹೌದಿಲ್ಲ? ಗುದಲಿ ಮತ್ತು ಸನಿಕೆ ಕಾಣ್ತಾವತ್ತ. ಅವಾಗ ಇವ ಸೌಕಾರ ಕರ್ಕೊಂಡು ಶ್ರೀಶೈಲ ಕರ್ಕೊಂಡು ಹದಿರಿಗೆ ಹೋದ. ಅಲ್ಲಿ ಏನಪ್ಪಾ ಅಂತಂದ್ರೆ ಹೇಳ್ತಾನ, ಏನಂತ್ರಿ? ಶ್ರೀಶೈಲ ಕರೆ ಹೇಳು, ಈ ಬಾಯಿ ಒಳಗ ಹಣಿ ಹಾಕಿದ ನಿನ್ನ ಗುದಲಿ ಮತ್ತು ಸನಿಕೆ ಕಂಡು ಅಂದ್ರೆ ರೊಕ್ಕ ನೀನೆ ತಗೊಂಡಿತ್ತು ತಿಳಿ, ಇದ್ರಾಗ ಇದು ದೇವ್ರ ಜಾಗದ ಸುಳ್ಳು ಹೇಳ್ಬೇಡ ಅಂದ. ಅವಾಗ ಶ್ರೀಶೈಲ ಏನ್ ಮಾಡ್ತಾನಂತ ಕೇಳಿದ್ರ ಏನ್ ಮಾಡ್ತಾನ್ರಿ? ಆ ಬಡಗಿ ಆ ಸೌಕರ್ನ ಕೈಯಾಗ ಕೊಡ್ತಾನ. ಹೌದು. ಆ ಬಡಗಿ ಸೌಕರ್ನ ಕೈಯಾಗ ಕೊಟ್ಟು ಅಲ್ಲಿ ಕೈ ಮುಗಿತಾನ. ಬಾಯಿಗೆ ಕೈ ಮುಗಿದು ಏನ್ ಹೇಳ್ತಾನಂದ್ರ ಮನಸ್ಸಿನಾಗ ಏನಂತಾನ, ನಾ ರೊಕ್ಕ ತಗೊಂಡಿದ್ದ ಖರೆ ಅದ, ಖರೆ ಐತಿ. ಆ ರೊಕ್ಕ ತಿರುಗಿ ನಮ್ ಸೌಕರ್ನ ಕೈಯಾಗ ಕೊಟ್ಟಿನಿ. ಅವಾಗ ಹಣಿಕೆ ಹಾಕಿ ನೋಡ್ತಾನ, ಏನಾಗ್ಯದ ಬಾಬಾ? ಹೌದಿಲ್ಲ? ಇರ್ಲಿ ಬಿಡೋಣ, ನಗೋಣ, ಕಡೆ ನೋಡ್ಬೇಡ. ಹೌದು. ಆ ರೊಕ್ಕ ಸೌಕರ್ನ ಕೈಯ ಬಡಗಿ ಕೊಟ್ಟು ಬಾಯಿ ಕೈ ಮುಗಿದು ನಾ ರೊಕ್ಕ ಕಳ್ತನ ಮಾಡಿದ ಖರೆ ಅದ, ರೊಕ್ಕ ತಿರುಗಿ ಕೊಟ್ಟಿಂದ ಅಲ್ಲಿ ಗುದಲಿ ಸನಿಕೆ ಕಾಣ್ಲಿಲ್ಲ. ಹೌದು. ಮತ್ತ ಇವ್ರು ದೇವ್ರು ಹುಚ್ಚು ಮಾಡೋರಲ್ಲ. ದೇವ್ರುಗಳಿಗೆ ಹುಚ್ಚು ಮಾಡಿಡೋರು ಇವ್ರು. ಮನುಷ್ಯರಿಗಂತೂ ಬಿಡು, ಮನುಷ್ಯರಿಗೆ ದೇವ್ರು ಹುಚ್ಚು ಮಾಡೋರು ಶ್ರೀಶೈಲ್ ಅಂತವ್ರು. ಹೌದಾ? ಈ ಮಾತು ಯಾಕೆ ಹೇಳಗತ್ತಿನಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ನಾ ಒಂದು ವಿಷಯ ಇಟ್ಟಿನಿ. ಏನು ವಿಷಯ? ಒಂದು ಶಿವ, ಒಂದು ಶಕ್ತಿ. ಹೌದು. ಶಿವ ಅಂದ್ರ ಪರಮಾತ್ಮ. ಹೌದು. ಶಕ್ತಿ ಅಂದ್ರ ಪಾರ್ವತಿ. ಹೌದು. ಒಂದು ಅವನ ಬಳಗ, ಒಂದು ಅಪ್ಪನ ಬಳಗ. ಇದ್ರ ಒಳಗ ಯಾವಾದವ್ರಿಗೆ ಅನುಕೂಲ ಆಗ್ತದೆ ನೋಡು, ಅದು ಹಿಡಿದು ನಮಗ ಬಿಡ್ರಿ ತಿಳಿವಿ. ಅವ್ರ ಯಾವಾಗ ಹಿಡಿದ್ರು? ಅವ್ರ ತಾಯಿ ಪಾಯಿಟಿ ಹಿಡಿದ್ರು. ಏನ್ ಬೆಳೆಸಿದ್ರು? ಏನು ಇಲ್ಲ, ಜೀರೋ. ವಿಷಯನೇ ಒಟ್ಟು ಬೆಳೆಸಿಲ್ಲ, ಬರಂಗಿಲ್ಲ ಅವ್ರಿಗೆ. ಅಲ್ಲ, ವಿಷಯ ಹಿಡ್ಲಿಕ್ಕೆ ಚಾನ್ಸ್ ಕೊಟ್ಟದ ನಿಮಗ. ಮತ್ ಏನು ಮತ್ ವಿಷಯನೇ ಅವ್ರದ್ದು ಏನು ಬೆಳೆಸಿದ್ರಿ ತಾಯಿ ಬಗ್ಗೆದಾಗ? ಇನ್ನ ಕಲೀರಿ, ಕಲಿತು ಬೆಳೆಸ್ರಿ, ಇನ್ನ ಹಾಕ್ರಿ. ಇಲ್ಲ, ಏನಾರ ಬೆಳೆಸಬೇಕಾಗಿತ್ತಲ್ಲ. ನಿಮ್ಮ ತಾಯಿನೇ ಅಷ್ಟು ಶ್ರೇಷ್ಠ ಇದ್ದೀವಿ ಅಂದ್ರ ನೀವು ಏನಾರ ಉದಾಹರಣೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ರಪ್ಪ? ಏನ್ ನಿಮಗ್ ಬರ್ತದೋ ಏನು ಬರ್ಲು? ಬೇಕಲ್ಲ. ಇರ್ಲಿ. ನನ್ನ ತಂದೆ ಹೆಂಗ ಶ್ರೇಷ್ಠ ಅದ ನಾಗೋಣ ಅಂತ ಕೇಳಿದ್ರ, ಹೆಂಗ್ರಿ ನಿಮ್ಮ ಅಪ್ಪ? ನಿರಂಕಾರ. ಇಲ್ಲಿ ಆಕಾರನೂ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಈ ಭೂಮಿನೇ ಮೊದಲ ನಿರಂಕಾರ ಇತ್ತು. ಹೌದಿಲ್ಲ? ಈ ನಿರಂಕಾರ ಇರೋಕ್ಕಿಂತ ಮೊದಲ ಅಕ್ಕಡೇಶ್ವರ ಅಂತ ಹೇಳಿ, ನೀರಿನ ನಿರಂಕಾರಕ್ಕಿಂತ ಮೊದಲ ಅಕ್ಕಡೇಶ್ವರ ಇತ್ತು. ಹೌದಿಲ್ಲ? ನಮ್ಮ ಅಪ್ಪಿದನು ಮೊದಲ. ಅಪ್ಪಿದನು. ಹೌದಾ? ಅಕ್ಕಡೇಶ್ವರ ಅಂತೇಳಿ ಮೊದಲ ಪ್ರಥಮದೊಳಗೆ ಇತ್ತು. ಅವನು ಎಡಕ್ಕಿನ ಬಾಜು ಎಲ್ಲಿವಿನಿಂದ ಏನಾಗ್ಯದ? ಆದಿಶಕ್ತಿ ಹುಟ್ಟಿ ಬಂದಾಳ. ಹೌದಾ? ನಮ್ಮ ಅಪ್ಪನಿಂದ ನಿಮ್ಮ ಹುಟ್ಟ್ಯಾಳ. ಯಾರದಿಂದ? ನಮ್ಮ ಅಪ್ಪನಿಂದ. ನಮ್ಮ ಅಪ್ಪನ ಎಡಕ್ಕಿನ ಎಲ್ಲಿವಿನಿಂದ. ಹೌದಾ? ನಿಮ್ಮ ಹುಟ್ಟ್ಯಾಳ. ಇದಕ್ಕಿಂತ ಮೊದಲು ನಿಮ್ಮ ಮೌನೂ ಇಲ್ಲ, ನಿಮ್ಮ ಶ್ರೇಷ್ಠ ತಾಯಿನೇ ಇಲ್ಲ, ಮತ್ತೆ ಏನೂ ಇಲ್ಲ, ಜೀರೋ. ಮತ್ತೆ ಹೆಂಗ ನಿನ್ನ ತಾಯಿ ಶ್ರೇಷ್ಠತಿ ಶ್ರೀಶೈಲ? ಹೆಂಗ್ರಿ ಶ್ರೀಶೈಲ ಅಲ್ಬೇಡ್ರಿ ಸರ್ ಅಂದ್ರಿ ಅವ್ರಿಗೆ.
ಅಲ್ಲ ಒಂದ್ ಲೆಕ್ಕ ಬೇಕಲ್ಲ, ಏನಾರ ಬೇಕಲ್ಲ. ಹೌದ್ ಹೌದ್ ಹೌದಿಲ್ಲ? ಹೌದು. ನಿಮ್ಮ ತಾಯಿ ಮೊದಲು ಇಲ್ಲೇ ಇಲ್ಲೇ ಏನು ಇಲ್ಲೇ, ನಮ್ಮ ತಂದೆ ಮೊದಲು ಅದಾನ. ಹೌದು ಹೌದಿಲ್ಲ? ಹೌದ್ ಹೌದ್ ಆ ಕಡೆ ಸರ ಎಡಕಿನ ಎಲುವಿನಿಂದ ಮುಂದೆ ಆದಿಶಕ್ತಿ ಹುಟ್ಟ್ಯಾಳ. ಹೌದ್ ಅವಾಗ ನಿರಂಕಾರ ಆಗ್ಯದ. ಹೌದ್ ಹೌದ್. ಈಗ ತಂದಿನ ಹೆಂಗ ಶ್ರೇಷ್ಠ ಅನ್ಬೇಕಾಗ್ಯದ ಕೇಳಿದ್ರ ನಾಗೋಣ ಹೆಂಗ್ರಿಪ್ಪ? ಇವತ್ತ ಅವ್ರ ಮಾತು ಹೋದ್ರು ತಾಯಿ ಗರ್ಭದೊಳಗ 9 ತಿಂಗಳು ಇಟ್ಟುಕೊಂಡು ನಮಗ್ ಹಡದಾಳ. ಹೌದಿಲ್ಲ? ಹೌದ್. ಮತ್ತ ತಾಯಿ ಗರ್ಭದೊಳಗ ನೀವು ಹುಟ್ಟಿ ಬಂದಿವ್ ಖರೆ ಅದ ಮಾತ. ಖರೆ ಐತಿ. ಮೊದಲಿದ್ದವ್ರು ಯಾರು? ಮೊದಲ ಯಾರ? ನಮ್ಮ ಅಪ್ಪದನ. ಹೌದು. ಮತ್ತ ನಮ್ಮ ಅಪ್ಪನಿಂದ ನಮ್ಮ ಹುಟ್ಟ್ಯಾಳ. ಎಲುವಿನಲ್ಲಿಂದ ಹೌದ್ ಹುಟ್ಟಿ ಬಂದಾಳ ನಿಮ್ಮ ತಾಯಿ. ಹೌದು. ಇವತ್ತು ಯಾರಕ್ಕ ಸಾಯಲ ಒಯ್ದು ಮಣ್ಣಾಗ ಒಯ್ದು ಮುಚ್ಚುದ್ರಂದ್ರ ಹೌದ್ ನಿನ್ನ ತಾಯಿ ಏನು ಹತ್ತೋಣ ಎಲ್ಲಾನು ಕರಿ ಹೋಗ್ತದ. ಹೌದ್. ನಮ್ಮ ಅಪ್ಪ ಏನು ಎಲುವಿನಿಂದ ಹುಟ್ಟಿಸ್ಯಾನೋಳು ಎಲ್ಲವೂ ಇನ್ನೂ ಒಟ್ಟು ಕೊಳೆಯಂಗಿಲ್ಲ. ಹೌದಾ? ಇದು ನಮ್ಮ ಅಪ್ಪಂದು ಖೂನ ಐತಿ. ಹಿಂಗ ಖೂನದ ಸರಿಸಲ ಸರ ಸರ್. ಮ್ಯಾಲ ವಿಚಾರ ಮಾಡ್ರಿ. ನಮ್ಮ ತಂದಿದ್ ಹಿಂಗ ಖೂನ ಅದ, ನಿಮ್ಮ ತಾಯಿದ ಏನು ಖೂನದಪ್ಪ? ಏನೈತ್ರಿ? ನಿಮ್ಮ ತಾಯಿದ ಏನು ಇಲ್ಲ. ಏನ್ ಕುಚ್ಬಿನೈ? ಕುಚ್ಬಿನೈ. ನಿಮ್ಮ ತಾಯಿ ಬಲಕ್ಕ ನಮ್ಮ ತಂದೆ ಹೋದ್ಲಂದ್ರೆ ಕುಚ್ಬಿನೈನೇ ಅಲ್ಲ, ಹುಟ್ಟಂಗಿಲ್ಲ, ಏನೂ ಇಲ್ಲ. ನಮ್ಮ ಅಪ್ಪ ಅದನಂದ್ರ ನಿಮ್ ಮುತ್ತೈದು ಬಾಕಿನ ನಿಮ್ ಹೋಗದ. ಬೀಜ ಇಲ್ಲಾರ್ದೆ ಬೆಳಿ ಹ್ಯಾಂಗ ಹುಟ್ಟದ? ಹುಟ್ಟಕ್ ಸಾಧ್ಯನೇ ಇಲ್ಲ. ಶ್ರೀಶೈಲಣ್ಣ ವಿಷಯ ಹಿಡಿಬೇಕಾದ್ರೆ ಒಂದು ಸ್ವಲ್ಪ ವಿಚಾರ ಮಾಡಿ ಹಿಡಿ. ಮೊದಲು ಬೀಜ ಬೇಕು. ನಮ್ಮ ತಂದೆ ಅಂತಕ್ಕಂತ ಬಹಳ ಶ್ರೇಷ್ಠದಾನ. ಮುಂದೆ ನೀ ಎಲ್ಲರ ಸಿಕ್ಕಂದ್ರ ವಿಚಾರ ಮಾಡಿ ಮಾತಾಡತ್ತವ. ಯಾರ ಬಲ್ರಿ ಮಾತಾಡಬಾರ್ದು, ನಮ್ಮಲ್ಲಿ ಮಾತಾಡಬಾರ್ದು. ನಮ್ಮನ್ನು ಮಾತಾಡೋರಪ್ಪ. ಏನೋ ಇಬ್ರು ನಾವು ಒಂದೇ ಗುರು ಶಿಶುಮಕ್ಳ ಇದ್ದೀವಿ. ಇಲ್ಲ ನಮ್ಮಲ್ಲಿ ಆದ್ರೂ ಹಾಕಿದ್ದು ಉಂಡ್ ಹೋಗು ಲೆಕ್ಕಕ್ಕೆ ಬಂದಿದ್ದು ಪಟ್ಟು ಹೋಗು. ಯಾವಾರ ಏಕ್ ನಮಾರಿ ನಾನೇ ದೋಸ್ತಿ ಬೇಕೈತೆ ಹೊರಗೆ ದಾಬಕ್ ಹೋಗಿ ಊಟ ಮಾಡೋನು ನಾಳಿಗೆ. ಆದ್ರೆ ಇಲ್ಲಿ ಯಾವಾರ್ರಿ ಹೌದ್ ಹೌದ್ ಇರ್ಲಿ, ಅವನು ಬೆಳೆಯೋದನ. ಇನ್ನ ಬಹಳಷ್ಟು ಬೆಳಿಬೇಕಾಗ್ಯದ. ಒಂದು ಪ್ರಶ್ನೆ ಕೇಳ್ಯಾರ ಅವ್ರು. ಏನ್ ಕೇಳ್ಯಾರ ಶ್ರೀಶೈಲ ಸರ್? ಒಂದು ಪ್ರಶ್ನೆ ಏನ್ ಕೇಳ್ಯಾರಂತ ಕೇಳಿದ್ರ, ನಮ್ಮ ಹೋಗ ನಿಮ್ಮ ಅಪ್ಪ ಮುಟ್ಲಾರ್ದೊಂದು ಜಾಗದ, ಆ ಜಾಗ ಯಾವ್ದಂತ ಕೇಳ್ಯಾನ. ಹೌದಾ? ಹೌದಿಲ್ಲ? ಇಂಥವರ ಬೇಕು ನಮಗನು. ಇರ್ಲಿ, ಹೌದ್. ಅದಕ್ಕೆ ಉತ್ತರ ಹೆಂಗತ್ತ ಕೇಳಿದ್ರ, ಹೆಂಗ್ರಿ? ನಿಮ್ಮ ಹೋಗ ನಮ್ಮ ಅಪ್ಪ ಮುಟ್ಲಾರ ಜಾಗ ಯಾವ್ದಪ್ಪ ಅಂತ ಕೇಳಿದ್ರ ಹೃದಯ. ಇನ್ನೊಮ್ಮೆ ಹೇಳ್ರಲ್ಲ. ಹೃದಯ ಗೆಲ್ಲಬಹುದು, ಹೌದು. ಖರೆ ಮುಟ್ಟಕ್ ಸಾಧ್ಯ ಇಲ್ಲ. ಹೌದಾ? ಹೌದಿಲ್ಲ ನಾಗೋಣ? ಹೃದಯ ಗೆಲ್ಲಬಹುದು, ನಮ್ಮ ಮನಸ್ಸಿಗೆ ಗೆಲ್ಲಬಹುದು, ಹೌದು. ಖರೆ ಮನಸ್ಸಿಗೆ ಕೈ ಹಚ್ಚಲಕ್ಕ ಸಾಧ್ಯನೇ ಇಲ್ಲ. ಇದು ನಿನ್ನ ಪ್ರಶ್ನೆ ಕೂತಿರೋದು ಏನ್ ದೊಡ್ಡ ವಿಷಯ ಅಲ್ಲ. ಇರ್ಲಿ, ನಾನು ಕೇಳ್ತದ. ಇರ್ಲಿ, ಅವನು ಪಾಪ ಹೊಸ್ತಾಗದ. ಬ್ಯಾಡ, ಇಲ್ಲ ನಮಗೆ ಮತ್ತೆ ಎಲ್ರಿ ಕೂಡದಲ್ಲಿ ಕೇಳಮ್ ತೋರಿ. ಮತ್ತೆ ಇನ್ನೊಮ್ಮೆ ಎಲ್ಲರೂ ಯಾವ್ದಾದ್ರು ಸ್ಟೇಜಿಗೆ ಕೂಡ್ದಂದ್ರೆ ಪ್ರಶ್ನೆ ಕೇಳು. ಹಿಂಡಿಲೇನ ಮಾಡೋದಲ್ಲ, ಹಡ್ಕಿ ಒಟ್ಟ